Oppo Reno 8T ಬಗ್ಗೆ ಡೀಟೇಲ್ ಸ್ಪೆಸಿಫಿಕೇಷನ್ನ ತಿಳಿಸ್ಕೊಡ್ತೀನಿ. ಸೊ ಮೊದಲನಾಗಿ ಇಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ 6.7 ಇಂಚಸ್ ಫುಲ್ HD+ AMOLED ಡಿಸ್ಪ್ಲೇ ಸಿಗುತ್ತೆ ವಿತ್ 120 Hz ರಿಫ್ರೆಶ್ ರೇಟ್ ಜೊತೆಗೆ. ಹಾಗೆ ಡಿಸ್ಪ್ಲೇ ಬಂದು ತುಂಬ ಬ್ರೈಟ್ ಡಿಸ್ಪ್ಲೇ ಸಿಗುತ್ತೆ, 915 ಡಿಸ್ಪ್ಲೇ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ AMOLED ಡಿಸ್ಪ್ಲೇ ಇರೋದರಿಂದ ನನಗೆ ವಿಡಿಯೋ ಎಕ್ಸ್ಪೀರಿಯನ್ಸ್ ಬಂದು ತುಂಬ ಒಳ್ಳೆ ಸಿಗುತ್ತೆ. ಹಾಗೆ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ 4800 mAh ಬ್ಯಾಟ್ರಿ ಸಿಗುತ್ತೆ, 67 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಜೊತೆಗೆ. ಸೊ ಇಲ್ಲಿ ಬಾಕ್ಸ್ ಆ್ಯಂಡ್ ಇಂಟರ್ನೆಟಲ್ಲಿ 67 ವಾಟ್ಸ್ ಚಾರ್ಜಿಂಗ್ ಸಪೋರ್ಟ್ ಅಂತ ಮೆನ್ಷನ್ ಮಾಡೋರೆ, ಬಟ್ ಬಾಕ್ಸ್ ಒಳಗಡೆ ನಿಮಗೆ 80 ವಾಟ್ಸ್ ಅಡ್ಯಾಪ್ಟರ್ ಸಿಗುತ್ತೆ. ಸೊ ಹಾಗೆ ಇಲ್ಲಿ ಪ್ರೊಸೆಸರ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಮ್ರಾ ಸೆಟಪ್ಸ್ ಬಗ್ಗೆ ಮಾತಾಡ್ತೀರಾ ಅಂದರೆ ಇಲ್ಲಿ ಬ್ಯಾಕ್ ಸೈಡ್ ಸೆಟಪ್ ಬಂದು 108 ಮೆಗಾಪಿಕ್ಸೆಲ್ ಸೆನ್ಸರ್ ಬಂದು ಪ್ರೈಮರಿ ಲೆನ್ಸ್ ಕೊಟ್ಟವ್ರೆ. ಹಾಗೆ 2 ಮೆಗಾಪಿಕ್ಸೆಲ್ ಬಂದು ಡೆಪ್ ಸೆನ್ಸರ್ ಕೊಟ್ಟವ್ರೆ. ಹಾಗೆ 2 ಮೆಗಾಪಿಕ್ಸೆಲ್ ಬಂದು 40x ಮೈಕ್ರೋ ಲೆನ್ಸ್ ಸೆನ್ಸರ್ ಕೊಟ್ಟಿದ್ದಾರೆ. ಸೊ ಹಾಗೆ ಫ್ರಂಟ್ ಕ್ಯಾಮ್ರಾ ಬಂದು 32 ಮೆಗಾಪಿಕ್ಸೆಲ್ ಸಿಗುತ್ತೆ. ಸೊ ಯೂಶಲಿ ಓಪೋ ಅಲ್ಲಿ ರೆನೋ ಸೀರೀಸ್ ಬಂದು ಫೋಟೋಸ್ ಮತ್ತು ವಿಡಿಯೋಗ್ರಾಫಿಗೋಸ್ಕರ ತುಂಬ ಫೇಮಸ್ ಆಗಿತ್ತು. ಬಟ್ ಈ ಫೋನಲ್ಲಿ ನೀವು ಫೋಟೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಆ ಕ್ವಾಲಿಟಿ ಸಿಗುತ್ತೆ ಅಂತ. 108 ಮೆಗಾಪಿಕ್ಸೆಲ್ ಬಂದು ಒಳ್ಳೆ ಕ್ವಾಲಿಟಿ ಫೋಟೋಸ್ ಕೊಡುತ್ತೆ, 40x ಮೈಕ್ರೋ ಲೆನ್ಸೆನ್ಸ್ ಕೂಡ ಒಳ್ಳೆ ಕ್ಲಾರಿಟಿ ಕೊಡುತ್ತೆ. ಓವರ್ ಆಲ್ ಫೋಟೋಸ್ನ ತೊಗೋತೀರಾ ಅಂದರೆ ಒಳ್ಳೆ ಕ್ವಾಲಿಟಿ ಫೋಟೋಸ್ ಸಿಗುತ್ತೆ. ಬಟ್ ಕಮಿಂಗ್ ಟು ದ ವಿಡಿಯೋಗ್ರಾಫಿ ಪಾರ್ಟ್ಗೆ ನೀವು ಹೋಗ್ತೀರಾ ಅಂದರೆ ಡಿಸ್ಸ್ಯಾಟಿಸ್ಫೈಡ್ ಆಗುತ್ತೆ. ಸೊ ಏನಕ್ಕೆ ಅಂದರೆ ಒಂದು 30,000 ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ, ಬಟ್ ವಿಡಿಯೋಗ್ರಾಫಿ ಬಂದು ನೀವು 1080p ಅಲ್ಲಿ ಬರೀ 30 FPS ಅಲ್ಲಿ ನೀವು ಶೂಟ್ ಮಾಡೋಕ್ಕಾಗೋದು. ಫ್ರಂಟ್ ಕ್ಯಾಮ್ರಾದಲ್ಲೂ ಅಷ್ಟೇ, ಬ್ಯಾಕ್ ಸೈಡ್ ಕ್ಯಾಮ್ರಾದಲ್ಲೂ ಅಷ್ಟೇ ಮಾಡೋಕ್ಕಾಗೋದು. ಸೊ ಒಂದು ಮಿಡ್ ರೇಂಜ್ ಫೋನಲ್ಲಿ ನೀವು ಬರೀ 30 FPS ಅಲ್ಲಿ ವೀಡಿಯೋಸ್ನ ಶೂಟ್ ಮಾಡೋಕ್ಕಾಗೋದು ಅಂದರೆ ಅದು ವ್ಯಾಲ್ಯೂ ಫಾರ್ ಮನಿ ಅನ್ಸಲ್ಲ. ಬಟ್ ನನ್ನ ಒಪಿನಿಯನಲ್ಲಿ ಅದು ಅನ್ಸಲ್ಲ. ನೀವು ವಿಡಿಯೋಗ್ರಾಫಿ ಪಾರ್ಟ್ನ ಸ್ಕಿಪ್ ಮಾಡ್ತೀರಾ ಅಂದರೆ ನಿಮಗೆ ಒಳ್ಳೆ ಡಿಸೈನ್ ಇದೆ ಈ ಫೋನಲ್ಲಿ, ಒಳ್ಳೆ ಕ್ಯಾಮ್ರಾ ಸೆಟಪ್ ಇದೆ, ಇದರಲ್ಲಿ ಬ್ರೈಟೆಸ್ಟ್ ಡಿಸ್ಪ್ಲೇ ಇದೆ, ಮೋಸ್ಟ್ ಇಂಪಾರ್ಟೆಂಟ್ಲಿ 5G ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಹಾಗೆ ಇದರಲ್ಲಿ 8GB ಎಕ್ಸ್ಟೆಂಡೆಡ್ ವರ್ಚುವಲ್ ರ್ಯಾಮ್ ಕೂಡ ಸಿಗುತ್ತೆ. ಸೊ ಹಾಗೆ ಈ ಫೋನ್ನ ಬೈ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ವ್ಯವಸ್ಥೆನ ಮಾಡಿಸಿದ್ವಿ. ಸೊ ಇದಾಯಿತು ಓಪ್ಪೋ ರೆನೋ 8T ಕತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ, ಯೂಸ್ಫುಲ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಈಗಲೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ.